ಅತ್ತೆ ರಾಕ್ ಸೊಸೆ ಶಾಕ್. ಯಾವ ರೀತಿಯ ಅತ್ತೆ ರಾಕ್ ಆಗ್ತಾಳೆ, ಹಾಗೆಯೇ ಯಾವುದಕ್ಕೆ ಸೊಸೆ ಶಾಕ್ ಆಗ್ತಾಳೆ ಅಂತ ತಿಳ್ಕೊಳ್ಳೋಣ. ಕಲ್ಯಾಣ್ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ಕೈ ತುಂಬಳ ಸಂಬಳ ಬರುತ್ತಿತ್ತು. ಆದ್ದರಿಂದ ಮನೆಯಲ್ಲಿ ಯಾವುದಕ್ಕೂ ತೊಂದರೆ ಇರಲಿಲ್ಲ. ಕಲ್ಯಾಣ್ ಚಿಕ್ಕಂದಿನಲ್ಲೇ ತನ್ನ ತಂದೆಯನ್ನು ಕಳೆದುಕೊಂಡಿದ್ದನು. ಆದ್ದರಿಂದ ತಾಯಿಯೇ ಹಗಲು ರಾತ್ರಿ ದುಡಿದು ಮಗನಿಗೆ ಏನೂ ಕೊರತೆಯಾಗದಂತೆ ಸಾಕಿ ಚೆನ್ನಾಗಿ ಓದಿಸಿ ಪ್ರಯೋಜಕನನ್ನಾಗಿ ಮಾಡಿದ್ದಳು. ಕಲ್ಯಾಣ್ ಏನೇ ಕೇಳಿದರೂ ಅಮ್ಮ ಇಲ್ಲ ಅನ್ನದೇ ಕೊಡಿಸುತ್ತಿದ್ದಳು. ಆದ್ದರಿಂದ ಕಲ್ಯಾಣ್ಗೆ ತಾಯಿ ಎಂದರೆ ತುಂಬ ಇಷ್ಟ. ತಾಯಿ ಮಗ ಇಬ್ಬರು ಸ್ನೇಹಿತರಂತೆ ಇರುತ್ತಿದ್ದರು. ಕಲ್ಯಾಣ್ ತನ್ನ ಆಫೀಸ್ನಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನೂ ಹೇಳುತ್ತಿದ್ದ. ಹೀಗೆ ಇಬ್ಬರೂ ಸಂತೋಷವಾಗಿ ಇದ್ದರು. ಒಂದು ದಿನ ಕಲ್ಯಾಣ್ ಆಫೀಸ್ಗೆ ಹೋಗಲು ರೆಡಿ ಆಗುತ್ತಿದ್ದ. ಆಗ ತಾಯಿ ರಾಧಮ್ಮ, ಇವತ್ತು ಸಂಜೆ ಸ್ವಲ್ಪ ಬೇಗ ಬಾರೋ ಎಂದಳು. ಯಾಕಮ್ಮ ಎಂದು ಕೇಳಿದನು ಕಲ್ಯಾಣ್. ಏನಿಲ್ಲ ಕಣೋ, ಸಾಯಂಕಾಲ ನಿನಗೆ ಎಣ್ಣೆ ನೋಡಲು ಹೋಗೋಣ ಅಂತ ಎಂದಳು. ಅಮ್ಮ ಅದು ಅಂತ ಒಂದು ನಿಮಿಷ ಸುಮ್ಮನೆ ಇದ್ದು ನಂತರ ಐ ಆಮ್ ಸಾರಿ ಅಮ್ಮ, ನಾನು ನಿನಗೆ ತುಂಬ ದಿನದಿಂದ ಒಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಹೇಗೆ ಹೇಳೋದು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಸುಮ್ಮನಾದೆ. ಈಗ ಹೇಳಲೇಬೇಕಾದ ಸಂದರ್ಭ ಬಂದಿದೆ ಅಮ್ಮ. ನಾನು ಒಬ್ಬ ಹುಡುಗಿನ ಇಷ್ಟಪಡುತ್ತಿದ್ದೇನೆ ಎಂದು ಹೇಳಿದನು ಮೆಲ್ಲಗೆ. ತಾಯಿ ನಗುತ್ತಾ, ಇದನ್ನು ಹೇಳೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ದ? ನಿನ್ನ ಸಂತೋಷನೇ ನನಗೆ ಮುಖ್ಯ ಕಣೋ. ನೀನು ಆ ಹುಡುಗಿನ ಮದುವೆ ಆದರೆ ಲೈಫ್ ಲಾಂಗ್ ಸಂತೋಷವಾಗಿರ್ತೀನಿ ಅಂದರೆ ಹಾಗೆ ಮಾಡು ಎಂದಳು. ಈ ಮಾತುಗಳು ಕೇಳಿ ಕಲ್ಯಾಣ್ಗೆ ತುಂಬ ಸಂತೋಷವಾಯಿತು. ಒಂದೇ ತಿಂಗಳಲ್ಲಿ ಕಲ್ಯಾಣ್ ಇಷ್ಟಪಟ್ಟ ಅಕ್ಷಿತಾ ಜೊತೆ ನಿಶ್ಚಿತಾರ್ಥ, ಮದುವೆ ಎಲ್ಲನೂ ಮುಗಿದು ಹೋಯಿತು. ರಾಧಮ್ಮನಿಗೆ ಒಂದು ಆಸೆ ಇತ್ತು. ಜೀವನದಲ್ಲಿ ಒಂದು ತಿಂಗಳಾದರೂ ತೀರ್ಥಯಾತ್ರೆಗಳಿಗೆ ಹೋಗಿ ಬರಬೇಕು ಅಂತ. ಈಗ ರಾಧಮ್ಮನಿಗೆ ಸ್ವಲ್ಪ ಸಮಾಧಾನವಾಯಿತು. ಸೊಸೆ ಇನ್ನ ಮನೆಯನ್ನು ನೋಡಿಕೊಳ್ಳುತ್ತಾಳೆ, ನಾನು ತೀರ್ಥಯಾತ್ರೆಗಳಿಗೆ ಹೋಗಿ ಬರಬಹುದು ಅಂತ ಅಂದುಕೊಂಡಳು. ಆದರೆ ಅಕ್ಷಿತಾ ಮಾತ್ರ ಮದುವೆಯಾಗಿ 1 ತಿಂಗಳು ಕಳೆಯುತ್ತಿದ್ದರೂ ಏನೂ ಕೆಲಸ ಮಾಡದೆ ತಿರುಗಾಡಿಕೊಂಡು ತಿಂದುಕೊಂಡು ಇರುತ್ತಿದ್ದಳು. ಇದರಿಂದ ರಾಧಮ್ಮನಿಗೆ ಸ್ವಲ್ಪ ಬೇಜಾರಾದರೂ ಹೊಸ ಜಾಗ ಅಲ್ವಾ, ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಬೇಕು, ಬರ್ತಾ ಬರ್ತಾ ಸರಿ ಹೋಗ್ತಾಳೆ ಬಿಡು ಅಂತ ಸುಮ್ಮನಾದಳು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಆದರೆ ಅಕ್ಷಿತಾ ಮಾತ್ರ ಮನೆಯಲ್ಲಿ ಏನೂ ಇಡಿಸಿಕೊಳ್ಳದೆ ತಿರುಗಾಡಿಕೊಂಡು ತಿಂದುಕೊಂಡು ಕಾಲ ಹಾಕುತ್ತಿದ್ದಳು. ಒಂದು ದಿನ ರಾಧಮ್ಮ ಧೈರ್ಯ ಮಾಡಿ ಸೊಸೆಯನ್ನ ಕೇಳಿಯೇ ಬಿಟ್ಟಳು. ನೋಡಮ್ಮ ಅಕ್ಷಿತಾ, ನನಗೂ ವಯಸ್ಸಾಗ್ತಾ ಇದೆ, ನೀನು ಸ್ವಲ್ಪ ಮನೆ ಕೆಲಸಗಳಲ್ಲಿ ಸಹಾಯ ಮಾಡು ಎಂದಳು. ಈ ಮಾತು ಕೇಳಿ ಅಕ್ಷಿತಾಗೆ ಏನು ಹೇಳಬೇಕೆಂದು ತಿಳಿಯದೆ, ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಡಾಕ್ಟರ್ ಚೆನ್ನಾಗಿ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ ಎಂದು ಹೇಳುತ್ತಾ ರೂಮಿನೊಳಗೆ ಹೊರಟು ಹೋದಳು. ಹುಷಾರಿಲ್ಲದ ಹುಡುಗಿನ ನಾನು ಈ ರೀತಿ ಕೇಳಬಾರ್ದಿತ್ತು. ಪಾಪ ಅಕ್ಷಿತಾ ಎಷ್ಟೊಂದು ಬೇಜಾರು ಮಾಡಿಕೊಂಡ್ಲು ಅಂತ ರಾಧಮ್ಮ ಅವಳಿಗೆ ಜ್ಯೂಸ್ ಮಾಡಿ ಅವಳ ರೂಮ್ಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಅಕ್ಷಿತಾ ಮಂಚದ ಮೇಲೆ ಕುಳಿತುಕೊಂಡು TV ನೋಡುತ್ತಾ ಪಿಜ್ಜಾ ತಿನ್ನುತ್ತಿದ್ದಳು. ರಾಧಮ್ಮ ಅದನ್ನು ನೋಡಿ, ಹುಷಾರಿಲ್ಲದವರು ಇವೆಲ್ಲ ತಿನ್ನಬಾರ್ದಮ್ಮ, ನಿನಗೆ ಏನು ಬೇಕೋ ಕೇಳು, ನಾನು ಮಾಡಿಕೊಡುತ್ತೇನೆ ಎಂದು ಹೇಳಿ ಆ ಪಿಜ್ಜಾವನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿದಳು. ಇದರಿಂದ ಅಕ್ಷಿತಾಗೆ ಕೋಪ ಬಂದರೂ ಏನೂ ಮಾತನಾಡದೆ ಸುಮ್ಮನಾದಳು. ಒಂದು ದಿನ ರಾಧಮ್ಮ ತನ್ನ ಸಂಬಂಧಿಕರ ಮದುವೆಗೆ ಹೋಗೋಣ ಬಾ ಅಮ್ಮ ಅಕ್ಷಿತಾ ಎಂದು ಕರೆದರು. ಇಲ್ಲ ಅತ್ತೆ, ನನಗೆ ಹುಷಾರಿಲ್ಲ, ನೀವು ಹೋಗಿ ಬನ್ನಿ ಎಂದು ತಪ್ಪಿಸಿಕೊಂಡಳು ಅಕ್ಷಿತಾ. ಸರಿ ಅಂತ ಹೇಳಿ ರಾಧಮ್ಮ ಒಬ್ಬಳೇ ಮದುವೆಗೆ ಹೋಗಿ ಬರುವುದರೊಳಗೆ ಅಕ್ಷಿತಾ ತನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಪಾರ್ಟಿ ಮಾಡಿಕೊಳ್ಳುತ್ತಿದ್ದಳು. ಇದನ್ನೆಲ್ಲ ನೋಡಿ ರಾಧಮ್ಮನಿಗೆ ಕೋಪ ನೆತ್ತಿಗೇರಿತ್ತು. ಅಕ್ಷಿತಾ, ಏನು ಮಾಡ್ತಾ ಇದ್ದೀಯಾ ಎಂದಳು ರಾಧಮ್ಮ. ಕಾಣಿಸುತ್ತಿಲ್ವಾ ಪಾರ್ಟಿ ಎಂದಳು ಗಡುಸಾಗಿ ಅಕ್ಷಿತಾ. ಅದು ಗೊತ್ತಾಗ್ತಿದೆ, ಹುಷಾರಿಲ್ಲ ಅಂತ ಹೇಳಿ ಈಗ ನೀನು ಪಾರ್ಟಿ ಮಾಡ್ಕೊಳ್ತಿದ್ದೀಯಾ? ಹುಷಾರಿಲ್ಲ ಅಂದ ಮಾತ್ರಕ್ಕೆ ಪಾರ್ಟಿ ಮಾಡ್ಕೊಳ್ಬಾರ್ದಾ ಅಂತ ಏನಾದರೂ ರೂಲ್ ಇದೆಯಾ ಎಂದು ಜೋರು ಮಾಡಿದಳು ಅಕ್ಷಿತಾ. ಅಕ್ಷಿತಾ, ನಿಂದು ಬಾಯಿ ಜಾಸ್ತಿ ಆಯಿತು. ಅಷ್ಟರಲ್ಲೇ ಕಲ್ಯಾಣ್ ಆಫೀಸ್ನಿಂದ ಮನೆಗೆ ಬಂದನು. ಏನಾಯ್ತಮ್ಮ, ಯಾಕೆ ಅಕ್ಷಿತಾ ಮೇಲೆ ಕಿರ್ಚಾಡುತ್ತಿದ್ದೀಯಾ ಎಂದು ತಾಯಿಯನ್ನು ಕೇಳಿದನು. ಸಿಕ್ಕಿದ್ದೇ ಒಳ್ಳೆ ಚಾನ್ಸ್ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅಳುತ್ತಾ ಓಡಿ ಬಂದು ಕಲ್ಯಾಣನ್ನು ತಬ್ಬಿಕೊಂಡಳು ಅಕ್ಷಿತಾ. ಕಲ್ಯಾಣ್ ಗಾಬರಿಯಿಂದ, ಏನಾಯಿತು ಅಕ್ಷಿತಾ, ಏನಾಯಿತು, ಯಾಕೆ ಅಳುತ್ತಿದ್ದೀಯಾ? ನೋಡು ಕಲ್ಯಾಣ್, ನಾನು ಅತ್ತೆಯ ಜೊತೆ ಮದುವೆಗೆ ಹೋಗಿಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಮುಂದೆ ಯಾವ ಥರ ಇನ್ಸಲ್ಟ್ ಮಾಡ್ತಾ ಇದ್ದಾರೆ.
ಅದಲ್ಲ ಕಣೋ, ಅದು ಏನು ನಡೀತು ಅಂದರೆ ಅಂತ ರಾಧಮ್ಮ ನಡೆದಿದ್ದನ್ನು ಹೇಳಲು ಹೋದಳು. ಅಷ್ಟರಲ್ಲೇ ಕಲ್ಯಾಣ್, ಅಮ್ಮ ಸಾಕು, ಏನಾದರೂ ಇದ್ದರೆ ಪಾರ್ಟಿ ಮುಗಿದ ಮೇಲೆ ಮಾತಾಡೋಣ ಅಂತ ಹೇಳಿ ಫ್ರೆಶ್ ಆಗಲು ಹೊರಟು ಹೋದ. ಕಲ್ಯಾಣ್ ಯಾಕೆ ನಾನು ಹೇಳುವುದನ್ನು ಕೇಳದೆ ಹೊರಟು ಹೋದ, ನನ್ನನ್ನು ಎಷ್ಟು ಅಪಾರ್ಥ ಮಾಡಿಕೊಂಡನೋ ಅಂತ ರಾಧಮ್ಮನಿಗೆ ತುಂಬ ಬೇಜಾರಾಯಿತು. ಈ ಜಗಳದ ನಂತರ ಅತ್ತೆ ಸೊಸೆಗೆ ಸ್ವಲ್ಪ ದೂರ ಬೆಳೆದು ಇರುಸು ಮುರುಸಾಗಿ ಇದ್ದರು. ಒಂದು ದಿನ ಅಕ್ಷಿತಾ ಎಲ್ಲಿಗೂ ಹೋಗಲೆಂದು ಮೊಣಕಾಲಿನವರೆಗೆ ಬಟ್ಟೆಗಳನ್ನು ಹಾಕಿಕೊಂಡು ಟಿಪ್ ಟಾಪ್ ಆಗಿ ರೆಡಿಯಾಗುತ್ತಿದ್ದಳು. ಇದನ್ನೆಲ್ಲ ಗಮನಿಸಿದ ರಾಧಮ್ಮ, ಏನಿದು ಅಕ್ಷಿತಾ, ಈ ರೀತಿ ಬಟ್ಟೆ ಹಾಕಿಕೊಂಡಿದ್ದೀಯಾ? ಇದೇ ಬಟ್ಟೆಯಲ್ಲಿ ಹೊರಗಡೆ ಹೋಗ್ತೀಯಾ ಅಂತ ಕೇಳಿದರು. ಹೌದು ಅತ್ತೆ, ಫ್ರೆಂಡ್ಸ್ ಬರ್ಡೇ ಪಾರ್ಟಿಗೆ ಹೋಗ್ತಿದ್ದೀನಿ. ಈ ಕಾಲದಲ್ಲಿ ಪಾರ್ಟಿಗಳಿಗೆ ಇದೇ ರೀತಿ ಬಟ್ಟೆ ಹಾಕೋದು, ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಬಿಡ್ರಿ ಎಂದಳು ಅಕ್ಷಿತಾ. ಹೌದಮ್ಮ, ಅವೆಲ್ಲ ನನಗೆ ಗೊತ್ತಾಗಲ್ಲ. ನಿನಗೆ ಮದುವೆ ಆಗಿರುವುದಾದರೂ ನೆನಪಿದೆಯಾ ಅಂತ ಕೇಳಿದರು ರಾಧಮ್ಮ ವ್ಯಂಗ್ಯವಾಗಿ. ಅದ್ಯಾಕೆ ಅತ್ತೆ ಆ ರೀತಿ ಕೇಳ್ತಿದ್ದೀರಾ? ನೆನಪಿದೆ ನನಗೆ ಎಂದಳು ಅಕ್ಷಿತಾ. ನೆನಪಿದ್ದರೆ ಈ ರೀತಿ ಅರೆಬರೆ ಬಟ್ಟೆಗಳನ್ನು ಹಾಕಿಕೊಂಡು ದಿನಾ ಪಾರ್ಟಿ ಫಂಕ್ಷನ್ ಅಂತ ಸುತ್ತಾಡುತ್ತಿರಲಿಲ್ಲ. ನಿನ್ನ ಗಂಡನಿಗೆ ಒಂದು ದಿನವಾದರೂ ಅಡಿಗೆ ಮಾಡಿ ಬಡಿಸಿದ್ದೀಯಾ? ಅಟ್ಲೀಸ್ಟ್ ಒಂದು ಲೋಟ ಕಾಫಿ ಆದರೂ? ಯಾವಾಗ ನೋಡಿದ್ರೂ ನನಗೆ ಹುಷಾರಿಲ್ಲ, ರೆಸ್ಟ್ ತಗೋಬೇಕು ಅಂತ ಹೇಳ್ತೀಯಾ. ಒಂದು ದಿನ ಆದರೂ ರೆಸ್ಟ್ ತೆಗೆದುಕೊಂಡಿದ್ದೀಯಾ? ನೀನು ಅಲ್ಲಿ ಪಾರ್ಟಿ ಇಲ್ಲಿ ಪಾರ್ಟಿ ಅಂತ ಸುತ್ತಾಡ್ತಾನೇ ಇರ್ತೀಯಲ್ಲ, ಅದಕ್ಕೇನು ಮೈಯಲ್ಲಿ ಹುಷಾರಿಲ್ಲ ಅಂತ ರೆಸ್ಟ್ ತಗೋಬೇಕು ಅಂತ ನೆನಪಿಗೆ ಬರಲ್ವಾ? ಕೆಲಸ ಮಾಡಕ್ಕೆ ಮಾತ್ರ ನೆನಪಿಗೆ ಬರುತ್ತಾ ನಿನಗೆ ಎಂದು ಕೋಪದಿಂದ ಕೇಳಿದಳು ರಾಧಮ್ಮ. ಅಕ್ಷಿತಾಗೆ ಒಂದು ಕಡೆ ಕೋಪ, ಮತ್ತೊಂದು ಕಡೆ ಗಾಬರಿಯೂ ಆಯಿತು. ಆದರೆ ಎರಡನ್ನೂ ಮೇಲೆ ತೋರಿಸಿಕೊಳ್ಳದೆ ಕಾಮಾಗಿ, ಯಾಕೆ ಅತ್ತೆ ನನ್ನ ಮೇಲೆ ಸುಮ್ಮನೆ ಇಲ್ಲಸಲ್ಲದ ಅಪವಾದನೆಗಳೆಲ್ಲ ಹೊರಿಸುತ್ತಿದ್ದೀರಾ? ನಮ್ಮದು ಲವ್ ಮ್ಯಾರೇಜ್ ಅಲ್ವಾ, ಅದಕ್ಕೆ ನಿಮಗೆ ಮೊದಲಿನಿಂದಲೂ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿ ಹೊರಟು ಹೋಗುತ್ತಾಳೆ ಅಕ್ಷಿತಾ. ರಾಧಮ್ಮನಿಗೆ ಅಕ್ಷಿತಾ ಮೇಲೆ ಅನುಮಾನ ಶುರುವಾಗಿದೆ. ಇವಳಿಗೆ ನಿಜವಾಗಲೂ ಹುಷಾರಿಲ್ವಾ ಅಥವಾ ಕೆಲಸ ಮಾಡಬೇಕು ಅಂತ ನಾಟಕ ಮಾಡ್ತಿದ್ದಾಳಾ? ಅಕ್ಷಿತಾ ಪಾರ್ಟಿಯಲ್ಲಿ ಇದ್ದರೂ ಅವಳ ಮನಸ್ಸು ಮಾತ್ರ ಅಲ್ಲಿ ಇರಲಿಲ್ಲ. ಅತ್ತೆಗೆ ನನ್ನ ಮೇಲೆ ಅನುಮಾನ ಶುರುವಾಗಿದೆ, ಇದೇ ರೀತಿ ಕಂಟಿನ್ಯೂ ಆದರೆ ಒಂದಲ್ಲ ಒಂದು ದಿನ ಅವರಿಗೆ ಗೊತ್ತಾಗುತ್ತದೆ ನನಗೆ ಯಾವ ಕಾಯಿಲೆನೂ ಇಲ್ಲ, ನಾನು ಸುಮ್ಮನೆ ನಾಟಕ ಮಾಡ್ತಿರೋದು ಅಂತ. ಆಗ ನನ್ನ ಪರಿಸ್ಥಿತಿ ಏನು? ಅಲ್ಲಿಯ ತನಕ ಬಿಡಬಾರ್ದು. ಹೇಗಾದರೂ ಮಾಡಿ ಅತ್ತೆಯನ್ನು ಮನೆಯಿಂದ ಹೊರಗಾಕಬೇಕು, ಇಲ್ಲ ಅಂದರೆ ನಾನು ಕಲ್ಯಾಣ್ ಬೇರೆ ಮನೆಗೆ ಶಿಫ್ಟ್ ಆಗಬೇಕು ಅಂತ ಯೋಚಿಸುತ್ತಿದ್ದಳು ಅಕ್ಷಿತಾ. ಸಂಜೆ ಕಲ್ಯಾಣ್ ಆಫೀಸ್ನಿಂದ ಮನೆಗೆ ಬಂದಾಗ ಅಕ್ಷಿತಾ ಸಪ್ಪಗೆ ರೂಮಿನಲ್ಲಿ ಕುಳಿತಿದ್ದಳು. ಅದನ್ನು ಗಮನಿಸಿದ ಕಲ್ಯಾಣ್ ಅವಳನ್ನು ಹಿಂದೆಯಿಂದ ಹಗ್ ಮಾಡಿಕೊಳ್ಳುತ್ತಾ, ಯಾಕೆ ಅಕ್ಷಿತಾ ಸಪ್ಪಕ್ಕಿದೆಯಾ, ಏನಾಯಿತು ಅಂತ ಕೇಳಿದನು. ಕಲ್ಯಾಣ್, ನನ್ನನ್ನು ನಮ್ಮನೆಗೆ ಬಿಟ್ಟು ಬನ್ನಿ ಪ್ಲೀಸ್, ನನ್ನ ಆರೋಗ್ಯ ಸರಿಯಾಗೋ ತನಕ ನಾನು ಅಲ್ಲೇ ಇರುತ್ತೇನೆ ಎಂದಳು ಅಕ್ಷಿತಾ ಸಪ್ಪಗೆ. ಯಾಕೆ ಅಕ್ಷಿತಾ, ಮತ್ತೆ ಅಮ್ಮ ಏನಾದರೂ ಅಂದ್ರ ನಿನ್ನನ್ನು? ಹೇಳು, ನಾನು ಮಾತನಾಡುತ್ತೇನೆ ಅಮ್ಮನ ಜೊತೆ. ಕಲ್ಯಾಣ್, ಅತ್ತೆನ ಏನೂ ಕೇಳಬೇಡ್ರಿ, ಪಾಪ ಅವರೊಬ್ಬರೇ ಮನೆ ಕೆಲಸ ಎಲ್ಲ ಮಾಡ್ತಾರೆ, ಅದಕ್ಕೆ ಎಂದು ರಾಗ ಹೇಳಿದಳು. ಕಲ್ಯಾಣ್ಗೆ ತುಂಬ ಬೇಜಾರಾಯಿತು. ಅಕ್ಷಿತಾ, ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ, ನಾನು ಅಮ್ಮನ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿ ತಾಯಿಯ ಬಳಿ ಹೋದರು. ರಾಧಮ್ಮ ಅಡುಗೆ ಮನೆಯಲ್ಲಿ ಏನೋ ಮಾಡ್ತಿದ್ರು. ಮಗ ಅಡುಗೆ ಮನೆಗೆ ಬಂದಿದ್ದು ನೋಡಿ, ಏನು ಬೇಕೋ, ಕಾಫಿ ಟೀ ಏನಾದರೂ ಬೇಕಿತ್ತಾ ಅಂತ ಕೇಳಿದ್ರು. ಏನೂ ಬೇಡಮ್ಮ, ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು. ಅಮ್ಮ, ಮನೆ ಕೆಲಸಕ್ಕೆ ಯಾರನ್ನಾದರೂ ಇಟ್ಕೊಳ್ಳೋಣ ಅಂದರೆ ನೀನೇ ತಾನೇ ಬೇಡ ಕಣೋ, ಅವ್ರು ಮಾಡೋದು ನನಗೆ ಸರಿ ಹೋಗಲ್ಲ ಅಂತ ಹೇಳಿ ಕೆಲಸವೆಲ್ಲ ಮಾಡಿಕೊಳ್ತಾ ಇದ್ದಿತ್ತು. ಈಗ ಯಾಕಮ್ಮ? ಪಾಪ ಅಕ್ಷಿತಾ ನೋಡು, ಅವಳಿಗೆ ಎಷ್ಟು ಬೇಜಾರಾಗದಿದ್ರೆ ನಮ್ಮ ಮನೆಗೆ ಬಿಟ್ಟು ಬನ್ನಿ ಅಂತ ಕೇಳ್ತಾರೆ. ಈಗ ಹೇಳಮ್ಮ, ಅಕ್ಷಿತನ ಅವ್ರ ಮನೇಲಿ ಬಿಟ್ಟು ಬರಲಾ ಅಥವಾ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀಯಾ? ಅಮ್ಮ ಪ್ಲೀಸ್, ಸ್ವಲ್ಪ ದಿನ, ಮತ್ತೆ ಅಕ್ಷಿತಾನ ಎಲ್ಲ ಕೆಲಸ ನೋಡ್ಕೊತಾಳೆ. ರಾಧಮ್ಮನಿಗೆ ಅರ್ಥವಾಯಿತು, ಇದೆಲ್ಲ ಅಕ್ಷತಾ ಪ್ಲಾನೇ. ಈಗ ನಾನು ಏನೇ ಹೇಳಿದರೂ ಕಲ್ಯಾಣ್ ಕೇಳೋ ಪರಿಸ್ಥಿತಿಯಲ್ಲಿಲ್ಲ ಅಂತ ಗೊತ್ತಾಯಿತು. ಆದ್ದರಿಂದ ಏನೂ ಹೆಚ್ಚಿಗೆ ಮಾತನಾಡದೆ, ಸರಿ ಕಣೋ, ಹಾಗೆ ಆಗಲಿ ಎಂದರು. ಅಕ್ಷಿತಾ ರೂಮಿನಲ್ಲೇ ಕುಳಿತುಕೊಂಡು ತಾಯಿ ಮಗನ ಸಂಭಾಷಣೆಯನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಛೇ, ಪ್ಲಾನ್ ಎಲ್ಲ ಹಾಳಾಗೋಯ್ತಲ್ಲ. ನಾನೊಂದು ಅಂದುಕೊಂಡ್ರೆ ಇಲ್ಲೊಂದು ನಡೀತಾ ಇದೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡಳು ಅಕ್ಷಿತಾ.
ಸೊಸೆಯ ಗುಟ್ಟು ರಟ್ಟು ಮಾಡಬೇಕೆಂದು ಅತ್ತೆ ಕಾಯುತ್ತಿದ್ದಳು. ಹೇಗಾದರೂ ಮಾಡಿ ಅತ್ತೆಯನ್ನು ಮನೆಯಿಂದ ಹೊರಗಡೆ ಹಾಕಬೇಕೆಂದು ಸೊಸೆ ಪ್ಲ್ಯಾನ್ ಮಾಡುತ್ತಿದ್ದಳು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಒಂದು ದಿನ ಅಕ್ಷಿತಾ ಕಲ್ಯಾಣ್ನ ಪರ್ಸ್ನಲ್ಲಿ ಸ್ವಲ್ಪ ದುಡ್ಡು ತೆಗೆದುಕೊಳ್ಳುತ್ತಿದ್ದಳು. ಅದೇ ಸಮಯಕ್ಕೆ ರಾಧಮ್ಮ ಅಲ್ಲಿಗೆ ಬಂದಳು. ಇದನ್ನು ಗಮನಿಸಿದ ಅಕ್ಷಿತಾ ಏನೂ ಗೊತ್ತಿಲ್ಲದವಳಂತೆ ಹೊರಟು ಹೋದಳು. ಕಲ್ಯಾಣ್ ಸ್ವಲ್ಪ ಹೊತ್ತಿಗೆ ಫ್ರೆಂಡ್ಸ್ಗೆ ದುಡ್ಡು ಕೊಡಬೇಕೆಂದು ದುಡ್ಡನ್ನು ಲೆಕ್ಕ ಹಾಕುತ್ತಿದ್ದ. ಆಗ ಅವನಿಗೆ ಗೊತ್ತಾಯಿತು ಅಮೌಂಟ್ ಶಾರ್ಟೇಜ್ ಬಂದಿದೆ ಅಂತ. ಆಗ ಕಲ್ಯಾಣ್ ತಾಯಿಯನ್ನು ಕೇಳಿದನು, ಅಮ್ಮ, ಪರ್ಸ್ನಲ್ಲಿ ಅಮೌಂಟ್ ಏನಾದರೂ ತೆಗೆದುಕೊಂಡ್ರಾ? ಇಲ್ಲ ಕಣೋ, ನಾನು ತೆಗೆದುಕೊಂಡಿಲ್ಲ. ಅಕ್ಷಿತಾ ಎತ್ಕೊಂಡಂಗಿದ್ಲು, ಕೇಳು ಎಂದರು ರಾಧಮ್ಮ. ಅಕ್ಷಿತಾ, ನನ್ನ ಪರ್ಸ್ನಲ್ಲಿ ಅಮೌಂಟ್ ಏನಾದರೂ ತೆಗೆದುಕೊಂಡಿಯಾ ಅಂತ ಕೇಳಿದನು ಕಲ್ಯಾಣ್. ಇಲ್ಲ ರೀ ಎಂದಳು ಅಕ್ಷಿತಾ. ಆಗ ಅಲ್ಲೇ ಇದ್ದ ರಾಧಮ್ಮ, ಅಕ್ಷಿತಾ, ಒಂದ್ಸರಿ ನೆನೆಸ್ಕೋ ಅಮ್ಮ, ಆಗಲೇ ನೀನು ಕಲ್ಯಾಣ್ ಪರ್ಸ್ ತಗೊಂಡು ಏನೋ ಮಾಡ್ತಿದ್ದೆ ತಾನೇ ಎಂದಳು. ಏನತ್ತೆ ಹೇಳ್ತಿರೋದು ನೀವು? ನನ್ನನ್ನು ಕಳ್ಳ ಮಾಡ್ತಿದ್ದೀರಾ? ಅಷ್ಟೊಂದು ಅನುಮಾನ ಇದ್ದರೆ ಚೆಕ್ ಮಾಡ್ಕೊಳ್ಳಿ ಎಂದು ಅವಳ ಪರ್ಸ್ ಬಿಸಾಕಿದಳು ಅಕ್ಷಿತಾ. ಇವರ ಕೋಳಿ ಜಗಳ ನೋಡಿ ಕಲ್ಯಾಣ್ಗೆ ತಲೆ ಕೆಟ್ಟೋಯಿತು. ಸಾಕು ನಿಲ್ಲಿಸಿರಿ, ಇನ್ನ ಮನೆಯಲ್ಲಿ ಎಲ್ಲಾದರೂ ಬಿದ್ದಿದೆಯೋ ಏನೋ ಹುಡುಕೋಣ ನಡೀರಿ ಎಂದನು ಕಲ್ಯಾಣ್. ಸರಿ ಎಂದು ಎಲ್ಲರೂ ಹುಡುಕಲು ಸ್ಟಾರ್ಟ್ ಮಾಡಿದರು. ಹೀಗೆ ಎಲ್ಲರೂ ಹುಡುಕುತ್ತಿದ್ದರು. ಆಗ ಅಕ್ಷಿತಾ ಯಾರಿಗೂ ಕಾಣದಂತೆ ದುಡ್ಡನ್ನು ಅತ್ತೆಯ ಕಬೋರ್ಡ್ನಲ್ಲಿ ಇಟ್ಟು ಏನೂ ತಿಳಿಯದವಳಂತೆ ಬಂದುಬಿಟ್ಟಳು. ಕಲ್ಯಾಣ್ ಹಾಗೇ ಹುಡುಕುತ್ತಾ ರಾಧಮ್ಮನ ಕಬೋರ್ಡ್ ತೆಗೆದನು. ಅಲ್ಲಿ ಅಮೌಂಟ್ ಇದ್ದಿದ್ದು ನೋಡಿ ಶಾಕ್ ಆದನು. ಅಮ್ಮ, ದುಡ್ಡು ಸಿಕ್ಕಿತು ಎಂದನು. ಎಲ್ಲಿತ್ತೋ ಅಂತ ಕಾತರದಿಂದ ಬಂದಳು ರಾಧಮ್ಮ. ನಿನ್ನ ಕಬೋರ್ಡ್ನಲ್ಲೇ. ರಾಧಮ್ಮನಿಗೆ ಏನೂ ಅರ್ಥವೇ ಆಗಲಿಲ್ಲ. ನನ್ನ ಕಬೋರ್ಡ್ನಲ್ಲ, ಹೇಗೆ ಎಂದು ಯೋಚಿಸುತ್ತಾ ಕುಳಿತಳು. ಅಕ್ಷಿತಾ, ಏನೂ ಅತ್ತೆಯ ಕಬೋರ್ಡ್ನಲ್ಲ ಎಂದು ರಾಗ ಎಳೆಯುತ್ತಾ ಬಂದಳು. ಏನು ಅತ್ತೆ, ನೀವೇ ದುಡ್ಡು ತೆಗೆದು ನನ್ನನ್ನು ಕಳ್ಳ ಮಾಡಬೇಕು ಅಂತ ನೋಡ್ತಿದ್ದೀರಾ? ನಾನೇ ನಿಮ್ಗೆ ಅನ್ಯಾಯ ಮಾಡಿದ್ದೀನಿ ಅತ್ತೆ. ಯಾಕೆ ನನ್ನ ಮೇಲೆ ಈ ರೀತಿಯಾಗಿ ಸಾಧಿಸುತ್ತೀರಾ? ನಾನಿನ್ನ ಒಂದು ನಿಮಿಷನೂ ಈ ಮನೆಯಲ್ಲಿರೋದಿಲ್ಲ. ನಮ್ಮ ಮನೆಗೆ ಹೊರಟು ಹೋಗ್ತೀನಿ ಎಂದು ಲಗೇಜ್ ಪ್ಯಾಕ್ ಮಾಡಲು ಹೊರಟಳು. ನನಗೇನೂ ಗೊತ್ತಿಲ್ಲ ಕಣೋ, ನಾನು ತೆಗೆದೇ ಇಲ್ಲ. ಅದೇಗೆ ನನ್ನ ಕಬೋರ್ಡ್ನಲ್ಲಿ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲ ಎಂದರು ರಾಧಮ್ಮ. ಅಮ್ಮ, ನಾನು ನಿನಗೆ ಹೇಳಿ ನೀನು ಒಪ್ಕೊಂಡ ನಂತರವೇ ತಾನೇ ನಾನು ಅಕ್ಷತಾಳನ್ನು ಮದುವೆ ಮಾಡಿಕೊಂಡಿದ್ದು. ಯಾಕಮ್ಮ ಈ ರೀತಿ ಮಾಡ್ತಿದ್ದೀಯಾ ಎಂದು ಕೇಳಿದನು. ನನ್ನ ಮಗ ನನ್ನ ಮಾತು ನಮ್ಮಲ್ಲಿಲ್ಲವಲ್ಲ ಎಂದು ತುಂಬ ನೋವಾಯಿತು. ಅಷ್ಟರಲ್ಲಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಂದು, ಕಲ್ಯಾಣ್, ಪ್ಲೀಸ್ ನನ್ನನ್ನು ನನ್ನ ಮನೆಯ ಹತ್ತಿರ ಡ್ರಾಪ್ ಮಾಡಿ ಎಂದಳು. ಅಲ್ಲೇ ಇದ್ದ ರಾಧಮ್ಮ, ನಾನು ತಪ್ಪು ಮಾಡಿರುವುದು, ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಎಂದರು. ಕಲ್ಯಾಣ್ ಬೇಡಮ್ಮ ಎಂದು ಎಷ್ಟು ಕೇಳಿಕೊಂಡರೂ ಅವನ ಮಾತು ಕೇಳದೆ ಮನೆ ಬಿಟ್ಟು ಹೊರಟು ಹೋಗುತ್ತಾರೆ ರಾಧಮ್ಮ. ಕಲ್ಯಾಣ್ಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಸುಮ್ಮನೆ ಇದ್ದು ಬಿಡುತ್ತಾನೆ. ಪೀಡೆ ತೊಲಗಿತು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ತುಂಬ ಖುಷಿಪಟ್ಟಳು ಅಕ್ಷಿತಾ. ಅಕ್ಷಿತಾಗೆ ಹುಷಾರಿಲ್ಲವೆಂದು ಕಲ್ಯಾಣ್ ಬೇಗ ಎದ್ದು ತಿಂಡಿ ಮಾಡಿ ಮನೆ ಕೆಲಸವೆಲ್ಲ ಮುಗಿಸಿ ಆಫೀಸ್ಗೆ ಹೋಗುತ್ತಿದ್ದ. ಹೀಗೆ 4-5 ದಿನ ಕಳೆಯಿತು. ಒಂದು ದಿನ ಕಲ್ಯಾಣ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಅವನಿಗೆ ಒಂದು ಲೆಟರ್ ಬಂದಿತು. ಎಲ್ಲಿಂದ ಬಂತು ಈ ಅಡ್ರೆಸ್ಸಿಗ? ಯಾರು ಬರೆದಿರಬಹುದು ಎಂದು ಆಲೋಚಿಸುತ್ತಾ ಲೆಟರ್ ಓಪನ್ ಮಾಡುತ್ತಾನೆ. ಕಲ್ಯಾಣ್, ನಾನು ನಿಮ್ಮ ತಾಯಿ ರಾಧಮ್ಮ. ನನ್ನ ಬಗ್ಗೆ ಏನೂ ಯೋಚಿಸಬೇಡ. ನಾನು ಇಲ್ಲಿ ಚೆನ್ನಾಗಿದ್ದೇನೆ. ನಿನ್ನ ಮಾತು ಕೇಳದೆ ಮನೆ ಬಿಟ್ಟು ಹೋಗಿದ್ದಕ್ಕೆ ನನ್ನನ್ನು ಕ್ಷಮಿಸು. ನನಗೆ ನಿನ್ನಿಂದ ಒಂದು ಸಣ್ಣ ಸಹಾಯ ಆಗಬೇಕಿತ್ತು. ಅದೇನೆಂದರೆ, ನೀನು ಅಕ್ಷಿತಾಗೆ ತಿಳಿಯದಂತೆ ಮನೆಯಲ್ಲಿ ಒಂದು ಸಣ್ಣ ಕ್ಯಾಮರಾ ಇಡು ಎಂದು ಬರೆದಿದ್ದಳು ರಾಧಮ್ಮ. ಅಮ್ಮ ಯಾಕೆ ಈ ರೀತಿ ಹೇಳಿದ್ದಾರೆ? ಕಾರಣ ಇಲ್ಲದೆ ಅಮ್ಮ ಏನೂ ಹೇಳುವುದಿಲ್ಲ. ಸರಿ, ಇಡೋಣ ಬಿಡು ಅಂತ ಅವತ್ತು ಸಂಜೆಯೇ ಅಕ್ಷಿತಾಗೆ ಕಾಣದಂತೆ ಒಂದು ಸಣ್ಣ ಕ್ಯಾಮರಾ ಇಟ್ಟ. ಅಕ್ಷಿತಾಗೆ ಈಗ ಫುಲ್ ಖುಷಿ. ಯಾರೂ ಹೇಳೋರು ಇಲ್ಲ, ಅವಳು ಆಡಿದ್ದೇ ಆಟ. ಕಲ್ಯಾಣ್ ಕ್ಯಾಮ್ರಾ ಇಟ್ಟ ಒಂದು 3-4 ದಿನಕ್ಕೆ ಸಿಸಿ ಕ್ಯಾಮ್ರಾ ಫುಟೇಜನ್ನು ಚೆಕ್ ಮಾಡಿ ನೋಡಿದ. ಅವನಿಗೆ ಏನೂ ಅರ್ಥವಾಗಲಿಲ್ಲ. ಇದು ಅಕ್ಷಿತಾನ ಅಥವಾ ಬೇರೆ ಯಾರಾದ್ರೂನ ಅಂತ ಕಣ್ಣುಗಳು ದೊಡ್ಡದಾಗಿ ಮಾಡಿಕೊಂಡು ನೋಡಿದನು. ಕಲ್ಯಾಣ್ ಮನೆಯಲ್ಲಿ ಇರೋ ಅಷ್ಟೊತ್ತು ಹುಷಾರಿಲ್ಲದವಳ ಥರ ಇದ್ದು ಅವನು ಆಫೀಸ್ಗೆ ಹೋಗಿದ ನಂತರ ಏನು ಫ್ರೆಂಡ್ಸ್ನ ಮನೆಗೆ ಕರೆದು
ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಿದ್ಲು. ಈಗ ಅರ್ಥವಾಯಿತು ಕಲ್ಯಾಣ್ಗೆ ಅಮ್ಮ ಏನು ಹೇಳಬೇಕು ಅಂತ ನೋಡಿದ್ರು. ಆದರೆ ನಾನೇ ಅದಕ್ಕೆ ಅವಕಾಶ ಕೊಡಲಿಲ್ಲ. ಎಷ್ಟು ದೊಡ್ಡ ತಪ್ಪು ಮಾಡಿದೆ, ಈಗಲೇ ಅದನ್ನು ಸರಿ ಮಾಡ್ಕೋಬೇಕು ಎಂದು ರಾಧಮ್ಮನಿಂದ ಬಂದಿರುವ ಲೆಟರ್ ಮುಖಾಂತರ ಅವಳು ಎಲ್ಲಿದ್ದಾಳೆ ಎಂದು ತಿಳಿದುಕೊಂಡನು. ರಾಧಮ್ಮ ಒಂದು ಅನಾಥಾಶ್ರಮದಲ್ಲಿ ಇದ್ದಳು. ಕೂಡಲೇ ಅಲ್ಲಿಗೆ ಹೋಗಿ ಅಮ್ಮನ ಕಾಲಿಗೆ ಬಿದ್ದು ಅವನು ತಿಳಿಯದೇ ಮಾಡಿದ ತಪ್ಪಿಗೆ ಕ್ಷಮಾಪಣೆಯನ್ನು ಕೇಳಿ ತಾಯಿಯನ್ನು ಮನೆಗೆ ಕರೆದುಕೊಂಡು ಬಂದನು ಕಲ್ಯಾಣ್. ಅಕ್ಷಿತಾ ಅತ್ತೆಯನ್ನು ನೋಡಿ ಮತ್ತೆ ಯಾಕೆ ಬಂದ್ರಿ, ಯಾವ ಮುಖ ಇಟ್ಕೊಂಬಂದ್ರಿ ಅಂತ ಏನೇನೋ ಬಾಯಿಗೆ ಬಂದಂಗೆ ಬೈಯುತ್ತಿದ್ದಳು. ಗೋಡೆಯ ಹಿಂದೆ ನಿಂತಿದ್ದ ಕಲ್ಯಾಣ್ ಇದನ್ನೆಲ್ಲ ಕೇಳಿಸಿಕೊಂಡು ಅವನಿಗೆ ಕೋಪ ನೆತ್ತಿಗೇರಿತ್ತು. ಸಡನ್ ಆಗಿ ಅವಳ ಮುಂದೆ ಬಂದು ಪಟ್ಟೆಂದು ಅವಳ ಕೆನ್ನೆಗೆ ಬಾರಿಸಿದನು. ಅವನನ್ನು ನೋಡಿ ಅಕ್ಷಿತಾಗೆ ಮಾತು ಹೊರಬರಲಿಲ್ಲ. ಏನು ಅಂತಿದ್ದೆ ನೀನು, ಯಾವ ಮುಖ ಇಟ್ಕೊಂಡು ಬಂದೆ ಅಂತ? ಒಂದು ನಿಮಿಷ ತಡಿ ಅಂತ ಹೇಳಿ ಒಳಗೆ ಹೋಗಿ ಸಿಸಿ ಫುಟೇಜ್ ಅನ್ನು ತಂದು ಅವಳು ಮಾಡಿದ ಘನಂದಾರಿ ಕೆಲಸವನ್ನು ತೋರಿಸಿದನು. ಈಗ ಯಾವ ಮುಖ ಇಟ್ಟುಕೊಂಡು ಮನೆಯಲ್ಲಿರ್ತೀಯಾ ಅಂತ ಹೇಳಿ ಅಕ್ಷಿತಾಳನ್ನು ಹೊದ್ದು ಹೊರಗಾಕಿದನು ಕಲ್ಯಾಣ್. ಅಕ್ಷಿತಾ ಕಲ್ಯಾಣ್ ಕಾಲಿಡಿದುಕೊಂಡು ನಾನು ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ ಎಂದು ಬೇಡಿಕೊಂಡಳು. ಆದರೆ ಕಲ್ಯಾಣ್ ಮನಸ್ಸು ಕರಗಲಿಲ್ಲ. ಆಗ ರಾಧಮ್ಮ, ಲೋ ಅಜಯ್, ಅವಳನ್ನ ಕ್ಷಮಿಸು, ಅವಳ ತಪ್ಪು ಅವಳು ತಿಳಿದುಕೊಂಡಿದ್ದಾಳೆ, ನೀವಿಬ್ಬರು ಸಂತೋಷವಾಗಿರಬೇಕು ಅಂತ ನಾನು ಇದೆಲ್ಲ ಮಾಡಿದ್ದು ಎಂದು ಕಲ್ಯಾಣ್ಗೆ ಹೇಳಿ ಒಪ್ಪಿಸಿದಳು. ಅತ್ತೆ, ನೀವು ಎಷ್ಟು ಒಳ್ಳೆಯವರು, ನಾನು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ತುಂಬ ನೋಯಿಸಿಬಿಟ್ಟೆ, ನನ್ನನ್ನು ಕ್ಷಮಿಸುತ್ತೀರಾ ಎಂದು ಕೇಳಿದಳು ಅಕ್ಷಿತಾ. ನಾನು ನಿನ್ನ ಕ್ಷಮಿಸಬೇಕಾದರೆ ನನ್ನ ಆಸೆನ ನೀನು ನೆರವೇರಿಸಬೇಕು ಎಂದರು. ಏನತ್ತೆ ಹೇಳಿ, ಇವತ್ತಿಂದ ಮನೆ ಕೆಲಸವೆಲ್ಲ ನಾನೇ ಮಾಡುತ್ತೇನೆ. ಅದು ಅಲ್ಲ ನನ್ನ ಮುದ್ದಿನ ಸೊಸೆ, ಆದಷ್ಟು ಬೇಗ ನನ್ನನ್ನು ಅಜ್ಜಿ ಮಾಡು ಸಾಕು ಎಂದರು. ಅತ್ತೆಯ ಮಾತನ್ನು ಕೇಳಿ ಅಕ್ಷಿತಾ ನಾಚಿಕೆಯಿಂದ ಕಲ್ಯಾಣ್ನ ಕಡೆ ನೋಡಿದಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈ ಒಂದು ಕತೆ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.